ಯೂಟ್ಯೂಬ್ ವೀಕ್ಷಕರೇ, ಫಿಟ್ ಇಂಡಿಯಾ ಕ್ವಿಜ್ ಇದರ ಪ್ರಿಲಿಮಿನರಿ ಹಂತವನ್ನು ಅಥವಾ NTA ಹಂತವನ್ನು ಇದೇ ತಿಂಗಳು ಅಂದರೆ ಅಕ್ಟೋಬರ್ 29ಕ್ಕೆ ಮಾಡುವುದೆಂದು ನಿಶ್ಚಯಿಸಲಾಗಿತ್ತು. ಆದರೆ ಇದರಲ್ಲಿ ಒಂದು ಬದಲಾವಣೆಯನ್ನು ತರಲಾಗಿದೆ ಮತ್ತು ಈ ಒಂದು ಸ್ಪರ್ಧೆ ಪ್ರಿಲಿಮಿನರಿ ಅಥವಾ NTA ಹಂತದ ಸ್ಪರ್ಧೆ ಮುಂದಿನ ತಿಂಗಳು 15ನೇ ತಾರೀಕಿಗೆ ನಡೀಲಿಕ್ಕಿದೆ. ಅಂದರೆ ನವೆಂಬರ್ 15ರಂದು ನಡೀಲಿಕ್ಕಿದೆ. ಇವತ್ತಿನ ಒಂದು ಸೆಷನ್ನಲ್ಲಿ ನಾನು ಬಹಳ ಮಹತ್ವದ ಒಂದು ವಿಷಯವನ್ನು ತಿಳಿಸಲಿಕ್ಕಿದ್ದೇನೆ. ನಾವು ಈಗಾಗಲೇ ಅರ್ಜಿಯನ್ನು ಸಲ್ಲಿಸಿದ್ದೇವೆ. ಇದರಲ್ಲಿ ತಪ್ಪಾಗಿದ್ದರೆ, ನಾವು ತುಂಬಿದಂತಹ ಅರ್ಜಿಯಲ್ಲಿ ಏನಾದರೂ ತಪ್ಪಾಗಿದ್ದರೆ, ನೀಡಿದಂತಹ ಮಾಹಿತಿಯಲ್ಲಿ ಏನಾದರೂ ತಪ್ಪಾಗಿದ್ದರೆ ಅದನ್ನು ಯಾವ ರೀತಿ ಸರಿಪಡಿಸಬೇಕು ಅನ್ನೋದನ್ನು ಪ್ರಾಯೋಗಿಕವಾಗಿ ನಿಮಗೆ ಮಾಡಿ ತೋರಿಸಲಿಕ್ಕಿದ್ದೇನೆ. ಗೂಗಲಿಗೆ ಹೋಗ್ತೀರಿ, ಗೂಗಲ್ನಲ್ಲಿ ಫಿಟ್ ಇಂಡಿಯಾ ಕ್ವಿಜ್ ಅಂತ ಟೈಪ್ ಮಾಡ್ತೀರಿ. ಫಿಟ್ ಇಂಡಿಯಾ ಕ್ವಿಜ್ ಅಂತ ಟೈಪ್ ಮಾಡ್ತೀರಿ, ನಂತರ ಸರ್ಚ್ ಕೊಡ್ತೀರಿ. ಈ ರೀತಿ ಸರ್ಚ್ ಕೊಡ್ತಾನೆ ಕೆಲವೊಂದು ಮಾಹಿತಿ ನಿಮಗೆ ಪೇಜಲ್ಲಿ ಬರುತ್ತೆ. ಅದರಲ್ಲಿ ಮೇಲೆ ನೀವು ಕಾಣ್ತಾ ಇದ್ದೀರಿ ಫಿಟ್ ಇಂಡಿಯಾ ಕ್ವಿಜ್ ಎನ್ನುವುದಾಗಿ. ಇದರ ಮೇಲೆ ಕ್ಲಿಕ್ ಮಾಡ್ತೀರಿ. ಈ ರೀತಿ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ಈಗಾಗಲೇ ಫಿಟ್ ಇಂಡಿಯಾ ಕ್ವಿಜ್ನಲ್ಲಿ ಅರ್ಜಿ ಸಲ್ಲಿಸುವಾಗ ಓಪನ್ ಆದಂತಹ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮೊದಲಿಗೆ ಇಬ್ಬರು ವಿದ್ಯಾರ್ಥಿಗಳು ನಿಂತ್ಕೊಂಡಿದ್ದಾರೆ, ಒಬ್ಬ ವಿದ್ಯಾರ್ಥಿ ಮಧ್ಯದಲ್ಲಿ ನಿಂತ್ಕೊಂಡಿದ್ದಾನೆ. ಇದರ ಮಧ್ಯದಲ್ಲಿ ಫಿಟ್ ಇಂಡಿಯಾ ಕ್ವಿಜ್ ಅಂತ ನೀವೇನು ಕಾಣ್ತಾ ಇದ್ದೀರಿ ಅದರ ಮೇಲೆ ನೀವು ಕ್ಲಿಕ್ ಮಾಡ್ತೀರಿ. ಈ ರೀತಿ ಕ್ಲಿಕ್ ಮಾಡಿದಾಗ ಫಿಟ್ ಇಂಡಿಯಾ ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಯೂಸ್ಫುಲ್ ಲಿಂಕ್ಸ್ ಅಂತ ಇದೆ, ಫಿಲ್ ರಿಜಿಸ್ಟ್ರೇಷನ್ ಫಾರ್ಮ್ ಇದೆ, ಲಾಗಿನ್ ಅನ್ನೋದನ್ನು ನೋಡ್ತಾ ಇದ್ದೀರಿ. ಏನು ಲಾಗಿನ್ ಅಂತ ನೋಡ್ತಾ ಇದ್ದೀರಿ ಅದರ ಮೇಲೆ ನೀವು ಕ್ಲಿಕ್ ಮಾಡ್ತೀರಿ. ಈ ರೀತಿ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೊಂದು ಹೊಸ ಪೇಜ್ ಓಪನ್ ಆಗುತ್ತೆ. ನೀವು ಮಧ್ಯದಲ್ಲಿ ಕಾಣ್ತಾ ಇದ್ದೀರಿ ಕ್ಲಿಕ್ ಹಿಯರ್ ಟು ಅಪ್ಡೇಟ್ ಸ್ಕೂಲ್ ಆ್ಯಂಡ್ ಹೆಡ್ ಮಾಸ್ಟರ್ ಪ್ರಿನ್ಸಿಪಲ್ ಡೀಟೇಲ್ಸ್ ಅಂತ ಇದೆ. ಇಲ್ಲಿ ನಿಮ್ಮ ಶಾಲೆಯ ಮತ್ತು ನಿಮ್ಮ ಮುಖ್ಯಾಧ್ಯಾಪಕರ ಮಾಹಿತಿಯನ್ನು ಅಪ್ಡೇಟ್ ಮಾಡುವುದಕ್ಕಾಗಿ ಅಥವಾ ಅದರಲ್ಲಿ ಏನಾದರೂ ತಪ್ಪಾಗಿದ್ದರೆ ಅದನ್ನು ಸರಿಪಡಿಸುವುದಕ್ಕಾಗಿ ಇಲ್ಲಿ ಅವಕಾಶವನ್ನು ನೀಡಲಾಗಿದೆ. ಮೊದಲಿಗೆ ನೀವು ಈಗಾಗಲೇ ತುಂಬಿದಂತಹ ಮಾಹಿತಿಗಳು ಸರಿಯಾಗಿವೆ ಅನ್ನೋದನ್ನು ನೀವು ಪರೀಕ್ಷಿಸ್ಕೊಳ್ತೀರಿ. ಶಾಲೆಯ ಹೆಸರು, ಅಡ್ರೆಸ್ ಇದೆ, ಫೋನ್ ನಂಬರ್ ಇದೆ, ಇಮೇಲ್ ID ಇದೆ, ಅದರ ಜೊತೆಯಲ್ಲಿ ಶಾಲೆಯ UDIS ಕೋಡ್ ಇದೆ. ಅದೇ ರೀತಿ ಹೆಡ್ ಮಾಸ್ಟರ್ ಅವರ ಹೆಸರು, ಮೊಬೈಲ್ ನಂಬರ್, ಇಮೇಲ್ ID ಇದೆ. ಅದರ ಕೆಳಗಡೆ ನೀವು ನೋಡ್ತೀರಿ ಲೀಸ್ಟ್ ಆಫ್ ಕ್ಯಾಂಡಿಡೇಟ್ಸ್. ನೀವು ಈಗಾಗಲೇ ಯಾವ ವಿದ್ಯಾರ್ಥಿಗಳ ಮಾಹಿತಿಯನ್ನು ತುಂಬಿದ್ದೀರಿ ಆ ವಿದ್ಯಾರ್ಥಿಗಳ ಮಾಹಿತಿಯನ್ನು ಕೂಡ ಇಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಸೊ ಒಂದು ವೇಳೆ ನೀವು ಇದರಲ್ಲಿ ತಿದ್ದುಪಡಿಯನ್ನು ಮಾಡಲಿಕ್ಕಿದ್ರೆ ಕ್ಲಿಕ್ ಹಿಯರ್ ಅಂತ ನೀವು ಹಳದಿ ಬಣ್ಣದಲ್ಲಿ ಏನು ಕಾಣ್ತಾ ಇದ್ದೀರಿ ಯೆಲ್ಲೋ ಕಲರ್ ಅದರ ಮೇಲೆ ನೀವು ಕ್ಲಿಕ್ ಮಾಡ್ತೀರಿ. ಈ ರೀತಿ ಕ್ಲಿಕ್ ಮಾಡಿದಾಗ ನೀವು ಈಗಾಗಲೇ ಶಾಲೆಯ ಮಾಹಿತಿ ತುಂಬಿದಂತಹ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಏನು ತಪ್ಪಾಗಿದೆ ಅದನ್ನು ನೀವು ಸರಿಪಡಿಸಿಕೊಳ್ಬಹುದು. ಸೊ ನಾನು ಇಲ್ಲಿ ಒಂದು ಮಾಹಿತಿಯನ್ನು ಎಕ್ಸ್ಟ್ರಾ ಆ್ಯಡ್ ಮಾಡ್ತೇನೆ. ಬ್ರಹ್ಮಾವರ ಅಂತ ಇದೆ, ಇದರಲ್ಲಿ ನಾನು ಎಕ್ಸ್ಟ್ರಾ ಆ್ಯಡ್ ಮಾಡ್ತೇನೆ, ಬ್ರಹ್ಮಾವರ ಬ್ಲಾಕ್ ಅಂತ ಸೇರಿಸ್ತೇನೆ. ಸೊ ಉಳಿದಂತಹ ಮಾಹಿತಿಗಳು ಎಲ್ಲ ಸರಿಯಾಗಿದೆ ಅನ್ನೋದನ್ನು ಖಚಿತಪಡಿಸ್ಕೊಳ್ತೇನೆ. ಎಲ್ಲ ಆದ ಮೇಲೆ ಕೆಳಗಡೆ ಏನೇನು ತಪ್ಪಾಗಿದೆ ಅದನ್ನು ಸರಿಪಡಿಸ್ಕೊಳ್ತೀರಿ. ಅದಾದ ಮೇಲೆ ಕೆಳಗಡೆ ಅಪ್ಡೇಟ್ ಏನು ಕಾಣ್ತಾ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡ್ತೀರಿ. ಈ ರೀತಿ ಕ್ಲಿಕ್ ಮಾಡ್ತಾನೆ ಇಲ್ಲಿ ಫಿಟ್ ಇಂಡಿಯಾ NTA.ac.in ಸೇಸ್ ಇನ್ಫಾರ್ಮೇಷನ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬಂದಿದೆ. ಅಂದರೆ ನೀವೇನು ಮಾಹಿತಿಯನ್ನು ಸೇರಿಸಿದ್ದೀರಿ ಅಥವಾ ಅದನ್ನು ಸರಿಪಡಿಸಿದ್ದೀರಿ ಆ ಮಾಹಿತಿ ಸಕ್ಸಸ್ಫುಲ್ಲಾಗಿ ಯಶಸ್ವಿಯಾಗಿ ಅದನ್ನು ಸರಿಪಡಿಸಲಾಗಿದೆ. ಇಲ್ಲಿ ನೀವು ಓಕೆ ಮೇಲೆ ಕ್ಲಿಕ್ ಮಾಡ್ತೀರಿ. ಸೊ ಇದಾಗಿರುತ್ತೆ ಶಾಲೆಯ ಮಾಹಿತಿಯನ್ನು ಮುಖ್ಯಾಧ್ಯಾಪಕರ ಅಥವಾ ನಿಮ್ಮ ಶಾಲೆಯ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಸರಿಪಡಿಸುವಂತಹ ವಿಧಾನವಾಗಿರುತ್ತೆ. ಮತ್ತು ಬ್ಯಾಕ್ ಹೋಗ್ತೀರಿ. ಒಂದು ವೇಳೆ ನೀವು ತುಂಬಿದ ವಿದ್ಯಾರ್ಥಿಗಳ ಮಾಹಿತಿ ಏನಾದರೂ ತಪ್ಪಾಗಿದ್ದರೆ ಅದನ್ನು ಸರಿಪಡಿಸುವಂತಹ ವಿಧಾನ ಹೇಗೆ? ಇಲ್ಲಿ ನೀವು ಶಾಲೆಯ ಮುಖ್ಯಾಧ್ಯಾಪಕರ ಮಾಹಿತಿಯನ್ನು ನೋಡಿದ್ದೀರಿ. ಅದರ ಕೆಳಗಡೆ ಲೀಸ್ಟ್ ಆಫ್ ಕ್ಯಾಂಡಿಡೇಟ್ಸ್ ಅಂತ ಇದೆ, ವೆರಿಫೈಡ್ ಅಂತ ಇದೆ. ಇಲ್ಲಿ ಕ್ಲಿಕ್ ಹಿಯರ್ ಫಾರ್ ಡೀಟೇಲ್ಸ್ ಅಂತ ನೀವು ಕಾಣ್ತಾ ಇದ್ದೀರಿ. ಹೆಸರಿನ ಮುಂದೆ ಕೊನೆಯಲ್ಲಿ ಕ್ಲಿಕ್ ಹಿಯರ್ ಅಂತ ಇದೆ. ಈಗ ಸ್ವಾತಿ ಅವರ ಡೀಟೇಲ್ಸ್ ಕ್ಲಿಕ್ ಹಿಯರ್ ಅಂತ ಇದೆ, ಅದರ ಮೇಲೆ ನಾನು ಕ್ಲಿಕ್ ಮಾಡ್ತೇನೆ. ಇಲ್ಲಿ ಆ ಒಂದು ವಿದ್ಯಾರ್ಥಿನಿಯ ಮಾಹಿತಿ ನೋಡಲಿಕ್ಕೆ ಸಿಗುತ್ತೆ. ಸೊ ಈಗ ಒಂದು ವೇಳೆ ಈ ಮಾಹಿತಿ ಏನಾದರೂ ತಪ್ಪಾಗಿದ್ದರೆ ಅದನ್ನು ಸರಿಪಡಿಸಲಿಕ್ಕೆ ಇಲ್ಲಿ ಅವಕಾಶವನ್ನು ನೀಡಲಾಗಿದೆ.
ಇಲ್ಲಿ ನೀವು ಕೊನೆಯಲ್ಲಿ ಕಾಣ್ತಾ ಇದ್ದೀರಿ ಎಡಿಟ್ ಡೀಟೇಲ್ಸ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀರಿ. ಈ ರೀತಿ ಕ್ಲಿಕ್ ಮಾಡ್ತಾನೆ ಇಲ್ಲಿ ನೀವು ತುಂಬಿದ ವಿದ್ಯಾರ್ಥಿನಿಯ ಎಲ್ಲ ಮಾಹಿತಿಗಳನ್ನು ಸರಿಪಡಿಸಿಕೊಳ್ಳಿಕ್ಕೆ ಇಲ್ಲಿ ಅವಕಾಶವನ್ನು ಒದಗಿಸಲಾಗಿದೆ. ಒಮ್ಮೆ ನೀವು ನೋಡ್ತೀರಿ ಎಲ್ಲ ಸರಿಯಾಗಿದೆ ಅನ್ನೋದನ್ನು ಖಚಿತಪಡಿಸ್ಕೊಳ್ತೀರಿ. ಒಂದು ವೇಳೆ ಯಾವುದಾದ್ರೂ ಮಾಹಿತಿಯನ್ನು ಸೇರಿಸಲಿಕ್ಕಿದ್ರೆ ಅಥವಾ ಅದನ್ನು ಸರಿಪಡಿಸಲಿಕ್ಕಿದ್ರೆ ಇಲ್ಲಿ ನೀವು ಅದನ್ನು ಸರಿಪಡಿಸ್ಕೊಳ್ಬೋದು. ಉದಾಹರಣೆಗೆ ಇಲ್ಲಿ ನಾನು ವಿಳಾಸದಲ್ಲಿ ತಾಲೂಕ್ ಬ್ರಹ್ಮಾವರ ಅಂತ ಇದೆ, ಇದನ್ನು ಬ್ಲಾಕ್ ಬ್ರಹ್ಮಾವರ ಅಂತ ಮಾಡ್ತೇನೆ. ಓಕೆ, ಇದರಲ್ಲಿ ನಾನು ಬದಲಾವಣೆಯನ್ನು ಮಾಡಿದ್ದೇನೆ. ಈ ರೀತಿ ಯಾವ ವಿಷಯದಲ್ಲಿ ತಪ್ಪಾಗಿ ನೀವು ನಮೂದಿಸಿದ್ದೀರಿ ಅಥವಾ ತಪ್ಪಾಗಿ ತುಂಬಿದ್ದೀರಿ ಅದನ್ನು ಸರಿಪಡಿಸ್ಕೊಳ್ತೀರಿ. ಸರಿಪಡಿಸಿ ಆದ ಮೇಲೆ ಕೊನೆಯಲ್ಲಿ ನೀವು ಇಲ್ಲಿ ಕಾಣ್ತಾ ಇದ್ದೀರಿ ಅಪ್ಡೇಟ್ ಅಂತ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ತೀರಿ. ಈ ರೀತಿ ಅಪ್ಡೇಟ್ ಮೇಲೆ ನೀವು ಕ್ಲಿಕ್ ಮಾಡ್ತಾನೆ ಇಲ್ಲಿ ಕ್ಯಾಂಡಿಡೇಟ್ಸ್ ಡಾಟಾ ಆ್ಯಡೆಡ್ ಸಕ್ಸಸ್ಫುಲಿ ಅಂತ ಬಂದಿದೆ. ಅಂದರೆ ನೀವು ಆ ವಿದ್ಯಾರ್ಥಿನಿಯ ತಪ್ಪು ಮಾಹಿತಿಯನ್ನು ಸರಿಪಡಿಸಿಕೊಂಡಿದ್ದೀರಿ ಅಂತ ಅರ್ಥ. ಇಲ್ಲಿ ಓಕೆ ಮೇಲೆ ನೀವು ಕ್ಲಿಕ್ ಮಾಡ್ತೀರಿ. ಈ ರೀತಿ ತಪ್ಪಾಗಿರುವಂತಹ ಮಾಹಿತಿಯನ್ನು ಸರಿಪಡಿಸಿಕೊಳ್ಳಿಕ್ಕೆ ಮತ್ತು ಯಾವುದಾದ್ರೂ ವಿದ್ಯಾರ್ಥಿ ಅಥವಾ ಶಾಲೆಯ ಬೇರೆ ಮಾಹಿತಿಯನ್ನು ಸೇರಿಸಲಿಕ್ಕೆ ಇಲ್ಲಿ ಅವಕಾಶವನ್ನು ಇದೀಗ ನೀಡಲಾಗಿದೆ. ಆದಷ್ಟು ಬೇಗ ನೀವು ಈ ಎಲ್ಲ ಮಾಹಿತಿ ಸರಿಯಾಗಿದೆ ಎನ್ನುವುದನ್ನು ಖಚಿತಪಡಿಸಿಕೊಳ್ಳಿ, ತಪ್ಪಾಗಿದ್ದರೆ ಅದನ್ನು ಸರಿಪಡಿಸಿಕೊಳ್ಳಿ. ಅದಾದ ಮೇಲೆ ಅಂತಿಮವಾಗಿ ನೀವೇನು ಮಾಡಬೇಕು ಅಂದರೆ ಪ್ರಿಂಟ್ ಅಪ್ಲಿಕೇಶನ್ ಅಂತ ಏನು ಕಾಣ್ತಾ ಇದ್ದೀರಿ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ತೀರಿ. ಅದಾದ ಮೇಲೆ ಇಲ್ಲಿ ನೀವು ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಏನು ಕಾಣ್ತಾ ಇದೆ ಅದು ಓಪನ್ ಆಗುತ್ತೆ. ಮತ್ತು ಇಲ್ಲಿ ವಿದ್ಯಾರ್ಥಿಗಳ ಮಾಹಿತಿಗಳು ಕೂಡ ಇದರಲ್ಲಿ ಓಪನ್ ಆಗುತ್ತೆ. ಮತ್ತು ನಿಮ್ಮ ಸಿಸ್ಟಮ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಪ್ರಿಂಟ್ ಅಂತ ನೀವು ಕೊಡ್ತೀರಿ. ಅವಾಗ ಏನಾಗುತ್ತೆ, ಈ ಒಂದು ಫಾರ್ಮೇಟ್ ಪ್ರಿಂಟ್ ಆಗುತ್ತೆ. ಸೊ ಅದನ್ನು ನೀವು ಮೊಬೈಲ್ನಲ್ಲಿ ಮಾಡ್ತಾ ಇದ್ದರೆ ಅದನ್ನು ಡೌನ್ಲೋಡ್ ಕೂಡ ಮಾಡ್ಬೋದು. ಇಲ್ಲಿ ಕೊನೆಯಲ್ಲಿ PDF ಡೌನ್ಲೋಡ್ ಅಂತ ಆಪ್ಷನ್ ಬಂದಿದೆ. ಇಲ್ಲಿ ನಾನು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದರೆ ಇದೀಗ ಈ ಒಂದು ಮಾಹಿತಿ ಈಗ ಡೌನ್ಲೋಡ್ ಆಗಿದೆ, ನನ್ನ ಸಿಸ್ಟಮಲ್ಲಿ ಡೌನ್ಲೋಡ್ ಆಗಿ ಇರುತ್ತೆ. ಈ ರೀತಿ ನೀವು ಏನು ಮಾಹಿತಿ ತಪ್ಪಾಗಿ ತುಂಬಿದ್ದೀರಿ ಅದನ್ನು ಸರಿಪಡಿಸಿಕೊಂಡು ಅದನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ತೀರಿ. ಮುಂದಿನ ಹಂತದಲ್ಲಿ ಯಾವ ರೀತಿ ಸ್ಪರ್ಧೆಗೆ ನೀವು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನೋದನ್ನು ಇನ್ನೊಂದು ವಿಡಿಯೋದಲ್ಲಿ ನಾನು ತಿಳಿಸ್ತೇನೆ. ಇವತ್ತಿನ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ ನಿಮಗೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ, ಈ ಬಗ್ಗೆ ಏನಾದರೂ ಸಂಶಯ ಇದ್ದರೆ ನೀವು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕ್ಬೋದು ಅನ್ನುವಂತಹ ವಿಷಯವನ್ನು ತಿಳಿಸ್ತಾ ಇವತ್ತಿನ ಈ ಒಂದು ಸೆಷನನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು.